ಫೈಟ್ ನಲ್ಲಿ ಕ್ಷಣ ಕ್ಷಣಕ್ಕೂ ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ. ಅತ್ತ ದೆಹಲಿಯಲ್ಲಿ ಹೈಕಮಾಂಡ್ ಮೀಟಿಂಗ್ ಅನ್ನ ಮಾಡೋದಕ್ಕೆ ಸಿದ್ಧತೆಗಳು ಆಗ್ತಾ ಇದೆ. ಇತ್ತ ಬೆಂಗಳೂರಲ್ಲಿ ನಾಯಕರ ಮಾತುಕತೆಗಳು ಕೂಡ ಜೋರಾಗಿಯೇ ಸಾಗ್ತಾ ಇದೆ. ಕುರ್ಚಿ ಫೈಟ್ ನಲ್ಲಿ ಕ್ಷಣ ಕ್ಷಣಕ್ಕೂ ಕುತೂಹಲ ಹೆಚ್ಚಾಗ್ತಾ ಇದೆ. ಸದ್ಯಕ್ಕೆ ಈಗ ಅತ್ತ ದೆಹಲಿಯಲ್ಲಿ ಹೈಕಮಾಂಡ್ ಮೀಟಿಂಗ್ ಅನ್ನ ಮಾಡ್ತಾ ಇದೆ. ಇತ್ತ ಬೆಂಗಳೂರಿನಲ್ಲಿ ನಾಯಕರು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಳಗ್ಗೆಯೇ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಪ್ರಿಯಾಂಕ್ ಖರ್ಗೆ. ವರಿಷ್ಠರ ಸಂದೇಶವನ್ನ ಹೊತ್ತು ತಂದ್ರ ಪ್ರಿಯಾಂಕ್ ಖರ್ಗೆ. ಹಾಗಾಗಿ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಈ ಇಬ್ಬರು ನಾಯಕರ ಭೇಟಿ. ಹಾಗಿದ್ರೆ ಡಿಕೆ ಶಿವಕುಮಾರ್ ಜೊತೆ ಪ್ರಿಯಾಂಕ್ ಮಾತನಾಡಿದ್ದೇನು? ಸದಾಶಿವನಗರ ನಿವಾಸ ಮತ್ತೆ ಆ 1 ಗಂಟೆ ಇಬ್ಬರು ನಾಯಕರು ಟ್ರಬಲ್ ಶೂಟರ್ ಮನೆಯಲ್ಲಿ ನಡೆದಂತಹ ಮಾತುಕತೆ ಏನು? ಸದಾಶಿವನಗರದ ನಿವಾಸದಲ್ಲಿ ಡಿಕೆಶಿ ಪ್ರಿಯಾಂಕ್ ಖರ್ಗೆ ಭೇಟಿ. ಇವರಿಬ್ಬರ ಭೇಟಿ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಸದಾಶಿವನಗರದ ನಿವಾಸದಲ್ಲಿ ಡಿಕೆಶಿ ಪ್ರಿಯಾಂಕ್ ಖರ್ಗೆ ಭೇಟಿಯಾಗಿದ್ದಾರೆ. ಭೇಟಿಯಾಗಿ ನೋಡಿ ಸುಮಾರು 1 ಗಂಟೆಗಳ ಕಾಲ ಡಿಕೆಶಿ ಪ್ರಿಯಾಂಕ್ ಖರ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಬುಲಾವ್ ಬರುವಂತಹ ಹಿನ್ನೆಲೆಯಲ್ಲಿ ಬೆಳಗ್ಗೆ ಡಿಕೆ ಶಿವಕುಮಾರ್ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ನಾಯಕತ್ವ ವಿಚಾರವಾಗಿ ಚರ್ಚೆ ಮಾಡಿದಂತಹ ನಾಯಕರು ಹೈಕಮಾಂಡ್ ಕರೆದ್ರೆ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾರೆ. ದೆಹಲಿಯಿಂದ ಸಂದೇಶ ಬರಲಿ, ಸಿಎಂ ಡಿಸಿಎಂ ಇಬ್ಬರು ಹೋಗ್ತಾರೆ, ಎಲ್ಲವನ್ನೂ ವರಿಷ್ಠರೇ ತೀರ್ಮಾನ ಮಾಡ್ತಾರೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ ಬಳಿಕ ಪ್ರಿಯಾಂಕ್ ಖರ್ಗೆ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇವರ ಹೇಳಿಕೆಯ ಒಳಮರ್ಮ ಏನು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಹೈಕಮಾಂಡ್ ನಾಯಕರ ಭೇಟಿ ಬೆನ್ನಲ್ಲೇ ಈ ಇಬ್ಬರೂ ನಾಯಕರ ಭೇಟಿ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಏನ್ ಚರ್ಚೆ ಆಯ್ತು ಇಬ್ಬರ ನಡುವೆ? 1 ಗಂಟೆಗಳ ಕಾಲ ಚರ್ಚೆ ಆಗಿದೆ. ಏನಾಯ್ತು ಅನ್ನೋದು ಕುತೂಹಲ. What did the CM say? CM has very clearly said high command. What did DCM say? High command. What has MLA said? High command. Where is the ambiguity? ಅಧ್ಯಕ್ಷರು ಏನ್ ಹೇಳಿದ್ದಾರೆ, ಸಂದರ್ಭ ಬಂದಾಗ ಕರೆಸಿ ಮಾತಾಡ್ತೀವಿ. ಆ ದಿನ ಆ ಸಂದರ್ಭ ಬಂದಿದ್ಯೋ ಇಲ್ಲ ಅವ್ರು ನೋಡ್ತಾರೆ, ಅವ್ರ ವಿವೇಚನೆ ಬಿಟ್ಟಿರೋದಂತ. ಯಾವಾಗ ಕರೆಸ್ತಾರೆ, ಇಬ್ರು ಹೋಗ್ತೀನಿ ಅಂತ ಹೇಳಿದಾರಲ್ಲ, CM ಹೋಗ್ತೀನಿ ಅಂತ ಹೇಳಿದ್ದಾರೆ, DCM ಅವರು ಹೋಗ್ತೀನಿ ಅಂತ ಹೇಳಿ, ಬೇರೆ ಯಾರಿಗಾನ ಕರೆಸಿದ್ರು ಹೋಗ್ಲೇಬೇಕಾಗುತ್ತೆ. ಅದು ನನಗೆ ಅಧಿಕೃತವಾದಂತ ಮಾಹಿತಿ ನನ್ಗಂತೂ ಬಂದಿಲ್ಲ. ಈ ಖರ್ಗೆ ಸಾಹೇಬ್ರು ನಿಮಗೆ ಹೇಳಿದ್ರೆ ನನಗೆ ಗೊತ್ತಿಲ್ಲ. ನೋಡಿ, ಖರ್ಗೆ ಸಾಹೇಬ್ರು ಹೇಳಿದ್ರೆ ಆಗುತ್ತೆ, ಆದ್ರೆ ಸದ್ಯಕ್ಕಂತೂ ಯಾವುದೇ ಅಧಿಕೃತವಾದಂತ ಮಾಹಿತಿ ನನ್ನ ಹತ್ರ ಇಲ್ಲ. ಅಧಿಕೃತವಾದಂತ ಆಹ್ವಾನ ಇರ್ಬೋದು ಅಥವಾ ಹೇಳಿಕೆಯನ್ನ ಇನ್ನ ಯಾರು ನೀಡಿಲ್ಲ. ಸೊ ಇಲ್ಲ, ನಮ್ಮ ಉಸ್ತುವಾರಿ ಸಚಿವರು ಇರ್ಬೋದು, ಉಸ್ತುವಾರಿ ಯಾರು ರಣದೀಪ್ ಅವ್ರು ಇರ್ಬೋದು ಅಥವಾ AICC ಅಧ್ಯಕ್ಷರು ಇರ್ಬೋದು, ಕರೆದಾಗ ಹೋಗ್ತೀನಿ ಅಂತ ಎಲ್ಲರೂ ಹೇಳಿದಾರಲ್ಲ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸೊ ಅವ್ರು ಹೇಳಿ, ಯಾರು ಡೆಲ್ಲಿನ ಸಂದೇಶ